ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೋದ ವಾರ ಕೂಡ ನಾನು ಸ್ವೀಟ್ ರೆಸಿಪಿ ಹಾಕಿದ್ದೆ ಹೋಳಿಗೆ. ಈ ವಾರ ಕೂಡ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಹಯಗ್ರೀವ ಅಂತ ಕಡಲೆಬೇಳೆ ಮತ್ತು ಬೆಲ್ಲ ಯೂಸ್ ಮಾಡಿ ಮಾಡುವಂಥ ರೆಸಿಪಿ. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತೇಳಿ ಅಂತ ಬನ್ನಿ. ಮೊದಲಿಗೆ ನಾನೊಂದು ಚಿಕ್ಕ ಕುಕ್ಕರ್‌ನ ಬಿಸಿಗಿಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಈಗ ಕಡಲೆಬೇಳೆ ಚೆನ್ನಾಗಿ ಹುರ್ಕೋಬೇಕು. ನಾನು ಬರೀ ಹುರ್ಕೋತಾ ಇದ್ದೀನಿ. ಹಾಗೇನೇನೆ ಏನು ಸೇರಿಸ್ದೆ ಅಂದ್ರೆ ತುಪ್ಪ ಏನು ಹಾಕದೆ. ಯಾಕೆ ಅಂದ್ರೆ ನಾನು ಕಡಲೆಬೇಳೆನ ಹುರ್ಕೊಂಡಾದ್ಮೇಲೆ ನಾನು ತೊಳ್ಕೊಳ್ತೀನಿ. ಇಲ್ಲ ಮೊದಲೇ ತೊಳ್ಕೊಂಡು ಸ್ವಲ್ಪ ಹೊತ್ತು ಆರ ಹಾಕ್ಬಿಟ್ಟು ತುಪ್ಪ ಹಾಕಿ ಹುರಿದು ಕೂಡ ಮಾಡ್ಬೋದು. ನನ್ಗೆ ಈ ಥರ ಮಾಡ್ತೀನಿ. ಯಾಕೆ ಅಂತಂದ್ರೆ ಹುರಿದ್ಮೇಲೆ ತೊಳೆದು ಬಳಿತೀನಿ. ಈಗ ನಾನು ಇದನ್ನೆಲ್ಲ ಹುರಿದಾಯ್ತು. ಈಗ ಒಂದ್ಸತಿ ನಾನು ತೊಳ್ಕೊಂಡು ಬಂದ್ಬಿಡ್ತೀನಿ. ಯಾಕಂದ್ರೆ ಅದ್ರಲ್ಲೆಲ್ಲ ಪೌಡರ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡ್ತೀನಿ. ಈಗ ಅದೇ ಕುಕ್ಕರ್‌ಗೆ ಹಾಕ್ಕೊಂಡು, ಈಗ ನೀರ್ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಕಪ್ಪಿಗೆ ಕಡಲೆಬೇಳೆಗೆ 2 ಕಪ್ ಅಷ್ಟು ನೀರ್ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ನೀರ್ ಹಾಕ್ಕೊಂಡು ಇದಕ್ಕೀಗ ನಾನು 4 ವಿಷಲ್ ತೆಗಿತಾ ಇದ್ದೀನಿ ಇದನ್ನ. ಸ್ವಲ್ಪ ತುಪ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ತುಪ್ಪ ಹಾಕ್ಕೊಂಡ್ಬಿಟ್ಟು ಈಗ ಲಿಡ್ ಮುಚ್ಬಿಟ್ಟು, ನಾನು ಈ ಪೇಪರ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಒಂದೊಂದ್ ಸತಿ ಅದು ಮೇಲೆಲ್ಲ ಬಂದ್ಬಿಡತ್ತೆ. ಇದು ಬೇಳೆ ಎಲ್ಲ ಬೇಯಿಸ್ಬೇಕಾದ್ರೆ ಅದಕ್ಕೆ ಆ ಥರ ಪೇಪರ್ ಹಾಕ್ಕೊಳ್ತೀನಿ. ಈಗ ನಾವಿಲ್ಲಿ ಗಸಗಸೆನ ಹುರ್ಕೊಂಡು ಇಟ್ಕೊಳ್ಳೋಣ. ಗಸಗಸೆ ನಾನು 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗ್ ಬರುತ್ತೆ. ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ವಾಸನೆ ಬರೋವರ್ಗುನು ಚೆನ್ನಾಗಿ ಹುರ್ಕೋಬೇಕು. ನಾನಿದನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಕುಟಾಣಿಲಾದ್ರೂ ಕುಟ್ಕೋಬೋದು. ತುಂಬಾ ಏನ್ ಪುಡಿ ಆಗ್ಬೇಕು ಅಂತ ಏನಿಲ್ಲ. ಸುಮ್ನೆ ಸ್ವಲ್ಪ ತರಿ ತರಿಯಾಗಿ ಪುಡಿ ಆದ್ರೆ ಸಾಕು. ಒಂದ್ ಬಾಣ್ಲಿ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರು ಪರವಾಗಿಲ್ಲ. ತುಪ್ಪ ಹಾಕ್ಬಿಟ್ಟು ನಾನು ಒಂದು 10 ಗೋಡಂಬಿ, 10 ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ಕೆಂಪಾಗ್ಬೇಕು. ಅಲ್ಲಿ ತನಕ ಹುರ್ಕೊಂಡ್ಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ತೆಗ್ದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣ್ಲಿಗೆ ಈಗ ಬೇಯಿಸಿರೋಂಥ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗ್ ಬೆಂದಿದೆ. ಒಂದು ಕಾಳು ತಗೊಂಡು ಹಿಚ್ಕಿ ನೋಡಿದ್ರೆ ಅದು ಮೆತ್ತಗೆ ಪುಡಿ ಆಗ್ಬೇಕು. ಅಷ್ಟು ಬೆಂದ್ರೆ ಸಾಕು. ಈಗ ನೋಡಿ ಒಂದು ಕಾಳು ಹಿಂಗಂತ ಅನ್ಕೊಂಡು ಸುಮ್ನೆ ಹಿಂಗಂದ್ರೆ ಸಾಕು. ಇಷ್ಟ್ ಪುಡಿ ಆದ್ರೆ ಇಷ್ಟ್ ಮೆತ್ತಗಾದ್ರೆ ಸಾಕು. ತುಂಬಾ ಪಿತಿ ಪಿತಿ ಆಗೋದು ಅಷ್ಟೊಂದು ಚೆನ್ನಾಗಿರಲ್ಲ. ಈಗ 1 ಕಪ್ ಕಡಲೆಬೇಳೆಗೆ ನಾನು 3/4 ಕಪ್ ಅಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಿಮ್ಮ ಸ್ವೀಟ್ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ಹಾಕ್ಕೋಬೋದು. ಇದು ಕರೆಕ್ಟಾಗಿರುತ್ತೆ ಇದು 3/4 ಕಪ್ ಸ್ವೀಟು. ಇಲ್ಲ ನಾವು ಅಷ್ಟೊಂದು ಸ್ವೀಟ್ ತಿನ್ನಲ್ಲ ಅಂದ್ರೆ ಕಮ್ಮಿ ಹಾಕ್ಕೋಬೋದು. ಇದಕ್ಕೇನೇನೆ ಇವಾಗ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು. ಬೇಕಾದ್ರೆ ನೀವು ಹೆಚ್ಚು ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು ಇದನ್ನ. ಒಣ ಕೊಬ್ಬರಿ ಚೆನ್ನಾಗಿರುತ್ತೆ. ಈಗ ಪುಡಿ ಮಾಡ್ಕೊಂಡಿರುವಂತ ಗಸಗಸೆ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಪುಡಿ ಆಗಿತ್ತು. ಇಷ್ಟು ಪುಡಿ ಆದ್ರೆ ಸಾಕು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದು ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಎಲ್ಲ ಕರಗಿ ನೀರೆಲ್ಲ ಸ್ವಲ್ಪ ಇಂಗ್ತಾ ಬರುತ್ತೆ. ಈಗೀಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ರಿಂದ 2.5 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ನಾನಿದಕ್ಕೆ. ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು ಸೈಡಿಗೆಲ್ಲ ತುಪ್ಪ ಬಿಡ್ತಾ ಬರುತ್ತೆ. ಆವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಗಟ್ಟಿಯಾಗೂ ಮಾಡ್ಬಾರ್ದು, ತುಂಬಾ ನೀರಾಗೂ ಇರಬಾರ್ದಿದು. ಹದವಾಗಿ ಪಾಕ ಬಂದಿದ್ರೆ ಚೆನ್ನಾಗಿರುತ್ತೆ ಇದು ತಿನ್ನಕ್ಕೆ. ಈಗ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನ ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು. ಏಲಕ್ಕಿ ಪುಡಿ ಇನ್ನೇನು ಮುಗಿತಾ ಇದೆ ಅಂತ ಅನ್ನೋ ಅಷ್ಟೊತ್ತಿಗೆ ಹಾಕಿದ್ರೆ ಸಾಕು. ಆಮೇಲೆ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಕೂಡ ಆಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದೇನು ರೆಡಿ ಆಗೋಗುತ್ತೀಗ. ಆಲ್ಮೋಸ್ಟ್ ಆಗೋಯ್ತೀಗ. ಮುಗೀತಿವಾಗ. ಈಗ ಇಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿ ಇವಾಗದು. ಮತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಮತ್ತೆ ಮಾಡೋಕ್ಕೂ ತುಂಬಾ ಈಸಿ ಆಗಿರೋಂಥ ಸ್ವೀಟ್ ಇದು. ದಿಢೀರಾಗಿ ಮಾಡ್ಬೇಕು ಅಂತ ಅಂದ್ರೆ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.